ಮತ್ತೇನೆ ಏನಂತ ನಿಮ್ಮ ಹುಡುಗ? ಯಾಕೆ ಬೇಜಾರಾಗ್ತೀಯಾ? ಎಷ್ಟೇ ಆದರೂ ನಿನ್ನ ಮದುವೆ ಆಗೋ ಹುಡುಗ ಅಲ್ವಾ? ಈಗ ಅವನ ಬಗ್ಗೆ ಏನಕ್ಕೆ? ಆ ಅದೃಷ್ಟವಂತನ ಬಗ್ಗೆ ಮಾತಾಡಿದೆ, ಮತ್ತೆ ಯಾರ ಬಗ್ಗೆ ಮಾತಾಡೋದು? ಅದೃಷ್ಟ ಅನ್ನೋದು ನಿಜ, ಆದರೆ ಅದೃಷ್ಟವಂತ ಅವನಲ್ಲ, ನಾನು. ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ಅವ್ನು ನಂಗೆ ಸಿಕ್ಕಿರೋದು. ತುಂಬ ಒಳ್ಳೆಯವನು. ಜಾಸ್ತಿ ಹೊಗಳ್ಬಿಡುವೆ, ಎದೆಗೆ ಚಾಕೋಕಿ ಫೀಲ್ ಆಗ್ತಿದೆ. ನಿಂದಿದೆ ಆಯ್ತು ಬಿಡು. ನಿನ್ನ ಮುಂದೆ ಯಾರನ್ನೋ ಹೊಗಳಿದ್ರು ಇಷ್ಟನೇ ಆಗಲ್ಲ. ಒಳ್ಳೆ ಟಾಕ್ಸಿಕ್ ಥರ ಆಡ್ತೀಯ. ಹಿಂಗೇನಕ್ಕೆ ನೀನು? ನಾನು ಸ್ವಲ್ಪ ಹಾಗೇನೆ. ನನ್ನ ಮುಂದೆ ಬೇರೆಯವ್ರನ್ನ ಹೊಗಳಿದ್ರೆ ಪ್ರಾಬ್ಲಮ್ ಅಲ್ಲ ಕಣೆ, ನೀನು ಹೊಗಳಿದ್ರೆ ಪ್ರಾಬ್ಲಮ್ಮು. ಅದು ನಿಂಗೆ ಅರ್ಥ ಆಗ್ತಿಲ್ಲ. ಅದು ಹೇಗೆ ತಡ್ಕೊಳ್ಳಿ? ನಾನು ಪ್ರೀತಿ ಮಾಡೋ ಹುಡುಗಿ ನನ್ನ ಮುಂದೆನೇ ಬೇರೆ ಹುಡುಗನ ಹೊಗಳ್ತಿದ್ರೆ. ಯಾವಾಗಲೂ ಮೊಬೈಲಲ್ಲೇ ಇರ್ತೀಯಲ್ಲೇ, ಮಾತಾಡೋಕ್ಕೆ ಬಂದಿರೋದು ತಾನೇ? ಹೇಗೆ ಕೊಡೋ? ಅದು ಬಿಡು, ನಾನೇನೋ ಒಂದು ಕೇಳ್ತೀನಿ. ಈ ಸಾರಿ ಸೀರಿಯಸ್ಸಾಗಿ ಹೇಳಬೇಕು, ಪ್ರತಿ ಸಾರಿಯಾಗಿ ಏನು ಹೇಳೋದಲ್ಲ. ಸೀರಿಯಸ್ ಅಂದರೆ ಏನು ಕೇಳ್ತೀಯ? ನಾನೇನೋ ಕೇಳ್ತೀನಿ, ಫಸ್ಟ್ ನೀನು ಸೀರಿಯಸ್ ಆಗು. ಕಾಮಿಡಿ ಅಲ್ಲ. ಓಕೆ ಓಕೆ, ಸೀರಿಯಸ್. ಒಂದು ನಿಮಿಷ, ನೀನೇನು ಕೇಳ್ತೀಯ ಅಂತ ನಾನು ಗೆಸ್ ಮಾಡಲಾ? ಏನು? ನೀನು ಗೆಸ್ ಮಾಡ್ತೀಯಾ? ಚಾನ್ಸೇ ಇಲ್ಲ ಬಿಡೆ. ಚಾನ್ಸ್ ಬಗ್ಗೆ ಆಮೇಲೆ ಹೇಳುವಂತೆ, ನಾನು ಗೆಸ್ ಮಾಡಲಾ? ಸರಿ ಹಾಗಿದ್ರೆ. ಏನು ಸರಿ? ಗೆಸ್ ಮಾಡಿದ್ರೆ ಏನು? ಏನಾದರೂ ಪಾರ್ಟಿ ಕೊಡಿಸ್ಬೇಕು? ಪಾರ್ಟಿನಾ? ಪಕ್ಕ ತಾನೇ? ಆಮೇಲೆ ಕೈ ಎತ್ಬಿಟ್ಟಿಯಾ? ನಾನು ಯಾವತ್ತಾದರೂ ಹಂಗೆ ಮಾಡಿದ್ದೇನೇನೆ? ಏನು ಮಾಡಿದ್ದೀನಿ ಅಂತ ಕೇಳ್ತಾ ಇದೀಯಾ? ಯಪ್ಪ ಡಬ್ಬ ನನ್ನ ಮಗ ನೀನು. ಈ ರೀತಿ ಸುಳ್ಳು ಹೇಳೋದ್ರಲ್ಲಿ ಅದೇನೋ ಅಂತಾರಲ್ಲ, ಪಂಟ್ರು. ಇಲ್ಲ ಇಲ್ಲ ಇಲ್ಲ, ಈ ಸಾರಿ ಹಂಗಾಗಲ್ಲ. ನಿಜಾನಾ? ಅಷ್ಟು ಸೀರಿಯಸ್ ಆಗಿ ಏನು ಕೇಳ್ತೀಯ? ಅದೇ ತಾನೇ, ನಿಂಗೆ ಇಷ್ಟು ವರ್ಷ ಯಾರ ಮೇಲೂ ಲವ್ ಆಗಿಲ್ವಾ ಅಂತ. ಯಪ್ಪ, ಹೇಗೆ ಕಂಡು ಹಿಡಿದ್ಬಿಟ್ಟೆ? ಇದೇನು ಹೊಸದಾ? ಪ್ರತಿ ಸಾರಿ ನೀ ಇದನ್ನೇ ಕೇಳೋದಲ್ವಾ? ಹಾಂ, ಹೇಳು. ಏನು ಹೇಳೋದು? ಅದೇ, ಯಾರನ್ನ ಪ್ರೀತಿ ಮಾಡಿಲ್ವಾ? ಪ್ರೀತಿ ಮಾಡಿಲ್ಲ ಅಂತ ಅಲ್ಲ. ಮಾಡಿದೀಯಾ? ಯಾರು? ಯಾರು ಅಂದರೆ? ಅದೇ ಯಾರು? ಅದು 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 ಪಾರ್ಟಿ ಕೊಡ್ಸ, ಆಮೇಲೆ ಹೇಳ್ತೀನಿ. ಕೊಡಿಸ್ತೀನಿ ಹೇಳೆ. ಇಲ್ಲಪ್ಪ, ನಿನ್ನ ನಂಬಕ್ಕಾಗಲ್ಲ, ಕಳ್ ನನ್ನ ಮಗ ನೀನು. ಪ್ರಾಮಿಸ್ ಕೊಡ್ತೀನಿ ಕಣೆ. ಫಸ್ಟ್ ಕೊಡ್ಸು, ಆಮೇಲೆ ಹೇಳ್ತೀನಿ. ಇವಾಗಲೇ ಅಂದರೆ ಹೆಂಗೆ? ಇವಾಗಲೇ ಬೇಕು. ಸರಿ, ಏನು ಬೇಕು ಕೇಳು. ನನಗೆ ಐಸ್ ಕ್ಯಾಂಡಿ ಬೇಕು. ಐಸ್ ಕ್ಯಾಂಡಿನಾ? ಅಷ್ಟೇನಾ? ಸರಿ. ಇವಾಗಾದರೂ ಹೇಳೆ, ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ. ನೀ ಹೇಳೋದಕ್ಕೇ ಕಾಯ್ತಿದ್ದೀನಿ. ಹೇಳಿದ ತಕ್ಷಣ ಜೋರಾಗಿ ಅಪ್ಕೊಂಡು ಬಿಡ್ತೀನಿ. ಹಾಂ ಹೇಳೆ. ಏನು ಹೇಳೋದು? ಏನಾ? ಅದೇ ಯಾರನ್ನ ಪ್ರೀತಿ ಮಾಡ್ತಿದ್ಯಾ ಅಂತ. ಪ್ರೀತಿನಾ? ನಾನು ತಲೆ ಏನಾದರೂ ಕೆಟ್ಟಿದ್ಯಾ ನಿಂಗೆ? ಸುಮ್ಮನೆ ತಲೆ ಕೆಡಿಸ್ಬೇಡ. ಆವಾಗಲೇ ಪ್ರೀತಿ ಮಾಡ್ತಿದ್ದೆ ಅಂತ ಹೇಳಿದೆ ತಾನೆ? ನಾನು ಸುಮ್ಮನೆ ಹೇಳಿದ್ದು. ಹಾಗೆ ಹೇಳ್ದು ಹೋಗಿದ್ರೆ ನೀನು ಐಸ್ ಕ್ಯಾಂಡಿ ಕೊಡಿಸ್ತಿದ್ಯಾ? ತೋ, ನಿಂದು ಯಾವಾಗಲೂ ಇದೇ ಆಯ್ತು ಬಿಡೆ. ಸೀರಿಯಸ್ನೆಸ್ ಎಲ್ಲ ಬರೇ ಕಾಮಿಡಿ. ಹೇ ಸಾರಿ ಸಾರಿ. ಲೋ ಆದಿ, ನಿಂಗೇನೋ ಮುಗಿನ ಮೇಲೆ ಸಿಟ್ಟು. ಸರಿ, ಒಂದು ಐಡಿಯಾ. ನಾವಿಬ್ರು ಲವ್ ಮಾಡೋಣ? ಲವ್ವಾ? ಹೇ ಸೀರಿಯಸ್ ಆಗಬೇಡ, ಒಂದು ಗೇಮ್ ಅನ್ಕೋ. ಗೇಮಾ? ಇವಾಗ ನೀನು ನಂಗೆ ಪ್ರಪೋಸ್ ಮಾಡಬೇಕು. ಪ್ರಪೋಸ್ ಯಾವ ರೀತಿ ಮಾಡ್ಬೇಕಂದ್ರೆ, ಇವಾಗಲೇ ನಂಗೆ ಖುಷಿಯಾಗಿ ಒಪ್ಕೊಂಡ್ಬಿಡ್ಬೇಕು. ಆ ರೀತಿ ಪ್ರಪೋಸ್ ಮಾಡಬೇಕು. ಮಾಡ್ಲಾ? ಓಕೆ. ಒಂದು ನಿಮಿಷ. ಕೂಲ್. ಆದಿ, ಹೆದರಬೇಡ. ಈಗ ಹೆದರಿದ್ರೆ ಲೈಫ್ ಲಾಂಗ್ ಕೊರಗಬೇಕಾಗುತ್ತೆ. ನಿನ್ನ ಮನಸ್ಸಲ್ಲಿರೋದನ್ನ ಧೈರ್ಯವಾಗಿ ಹೇಳು. ಇದೇ ಒಳ್ಳೆ ಚಾನ್ಸ್. ಈ ಅವಕಾಶ ಮತ್ತೆ ಸಿಗಲ್ಲ. ಏನು ಹೇಳು ಬೇಗ. ಅದು ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಅಂದರೆ ಧೈರ್ಯ ಸಾಲ್ತಿಲ್ಲ. ಇವಾಗ ಧೈರ್ಯ ಮಾಡಲಿಲ್ಲ ಅಂದರೆ ಜೀವನಕ್ಕೆ ಅರ್ಥನೇ ಇರಲ್ಲ, ಹಾಗನ್ನಿಸ್ತಿದೆ. ನಾನು ನಿನ್ನ ಹತ್ರ ಪ್ರತಿ ಸಾರಿ ಹೇಳ್ಬೇಕಂತಲೇ ಬರ್ತೀನಿ. ಆದರೆ ಹೇಳೋಕೇನೋ ಒಂಥರ ಭಯ, ಎಲ್ಲಿ ನಿನ್ನ ಫ್ರೆಂಡ್ಶಿಪ್ನೂ ಕಳ್ಕೊಂಡ್ಬಿಡ್ತೀನಿ ಅಂತ. ಆದರೆ ಇವತ್ತು ಯಾಕೋ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊಡೋಕ್ಕೆ ಇಷ್ಟ ಆಗ್ತಿಲ್ಲ. ನಿನ್ನ ಯಾವಾಗ ಇಷ್ಟಪಟ್ಟಿದ್ದೀನಿ ಅಂತ ಕೇಳಿದ್ರೆ ಗೊತ್ತಿಲ್ಲ. ಆದರೆ ನಿನ್ನ ಜೊತೆ ಕಳೆದ ಫಸ್ಟೇ ದಿನದಿಂದನೂ ಮನಸ್ಸಿಗೇನೋ ಒಂಥರ ನೆಮ್ಮದಿ. ಧೈರ್ಯ ಮಾಡಿ ಕೇಳ್ತಾ ಇದ್ದೀನಿ. ನನ್ನ ಅಮ್ಮನಿಗೆ ಒಳ್ಳೆಯ ಸೊಸೆಯಾಗಿ, ನನಗೆ ಒಳ್ಳೆಯ ಹೆಂಡತಿಯಾಗಿ,
ನನ್ನ ಮನೆ ನಡ್ಸ್ಕೊಂಡು ಹೋಗ್ತೀಯಾ? ಐ ಮೀನ್ ನನ್ನ ಮದುವೆ ಆಗ್ತೀಯಾ? ಸಕ್ಕದಾಗಿ ಪ್ರಪೋಸ್ ಮಾಡ್ದಿಯಲ್ಲೋ, ಆ್ಯಕ್ಟಿಂಗ್ ಅಂತ ಅನ್ನಿಸ್ಲೇ ಇಲ್ಲ. ಭಾರಿ ಕಿಲಾಡಿ ಬಿಡು ನೀನು. ರಿಯಲ್ ಆಗಿ ಹೇಳಿದ್ರೆ ಆ್ಯಕ್ಟಿಂಗ್ ಅಂತವಳೆ. ಲೋ ಆದಿ, ನಾನು ಯಾಕೆ ಇನ್ನೂವರೆಗೂ ಯಾರನ್ನೂ ಲವ್ ಮಾಡಿಲ್ಲ ಗೊತ್ತಾ? ಯಾಕಂದರೆ ಯಾರೂ ನನ್ನ ಮುಂದೆ ಈ ರೀತಿ ಬಂದು ಪ್ರಪೋಸ್ ಮಾಡೋ ಧೈರ್ಯನೇ ಮಾಡಿಲ್ಲ. ಆದರೆ ನೀನು ಬಿಡು, ಭಾರಿ ದೊಡ್ಡ ಕಲಾವಿದ. ಹೇ ನಿಜ ಹೇಳು, ನೀನು ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ಯಾ? ಎಲ್ಲಿ ಪ್ರೀತಿನೇ? ಮತ್ತು ಈ ರಿಂಗೆಲ್ಲ ಹೆಂಗೆ? ಅದಾ ಹಾಗೆ ಎಮರ್ಜೆನ್ಸಿ ತೊಗೊಂಡಿದ್ದೆ ಕಣೆ. ನೋಡಿದ ತಕ್ಷಣ ಯಾರಾದರೂ ಇಷ್ಟ ಆಗೋದ್ರೆ ಪ್ರಪೋಸ್ ಮಾಡೋಣ ಅಂತ. ಓ, ಇದನ್ನ ನಂಬೇಕಾ? ನಮ್ಮನ್ನೆಲ್ಲ ಯಾರೇ ಪ್ರೀತಿ ಮಾಡ್ತಾರೆ. ಈ ಹುಡುಗರನ್ನ ನಂಬಕ್ಕೆ ಆಗಲ್ಲ. ಹಿಂಗೆ ಹೇಳಿ ಹೇಳಿ ಇಬ್ಬಿಬ್ಬರನ್ನ ಮೇಂಟೈನ್ ಮಾಡ್ತೀರಾ. ಲೋ ಸರಿ, ಟೈಮ್ ಆಯಿತು, ಅಮ್ಮ ಕಾಯ್ತಿರ್ತಾಳೆ. ನಾಳೆ ಎಂಗೇಜ್ಮೆಂಟಿಗೆ ಅಲ್ಲೇ ಬಂದುಬಿಡು. ಹುಡುಗ ಹೆಂಗಿದ್ದಾನಂತ ಅಲ್ಲೇ ನೋಡುವಂತೆ. ಸರಿ, ಈ ರಿಂಗ್ ತಗೋ. ನಾಳೆ ಬಾ, ಕೆಲಸ ಇದೆ ಅಂತ ತಪ್ಪಿಸ್ಬಿಟ್ಟಿಯಾ? ಮನವೊಂದು ಬಯಸಿದೆ ನಿನ್ನನೆ, ಮರೆಯಾಗಿ ಹೋದೆಯ. ಮನಸ್ಸಲ್ಲಿ ಉಳಿದ ನೀನು ಹಣೆಯಲ್ಲಿ ಅಳಿಸಿ ಹೋದೆಯ. ಪ್ರೀತಿನ ಭಯಪಟ್ಟು ಕಳೆದುಕೊಂಡಿರುವೆನು ನಾನು. ಆ ಪ್ರೀತಿನ ಅರ್ಥವೇ ಮಾಡಿಕೊಳ್ಳದೆ ಸೋತಿರುವೆ ನೀನು. ಅಮ್ಮ ಅಮ್ಮ, ಇದು ಯಾರಿಟ್ಟಿದ್ದು? ಈಗ ತಾನೇ ಆದಿ ಬಂದು ಕೊಟ್ಟೋದ. ನೀನ್ ಸ್ನಾನಕ್ಕೆ ಹೋಗಿದ್ದೆ ಅಲ್ವಾ? ಹೌದಾ? ಪ್ರೀತಿ ಎಷ್ಟು ವಿಚಿತ್ರ ಅಲ್ವಾ? ಪ್ರೀತಿ ಯಾವಾಗ ಹುಟ್ಟುತ್ತೆ, ಯಾರ ಮೇಲೆ ಹುಟ್ಟುತ್ತೆ ಅನ್ನೋದೇ ಗೊತ್ತಾಗಲ್ಲ. ಪ್ರೀತಿ ಹುಟ್ಟಿದ ಮೇಲೆ ಹೇಳ್ಕೋಬೇಕು ಅಂತಾರೆ. ಆದರೆ ನಾ ಎಲ್ಲಿ ಪ್ರೀತಿನ ಪಡ್ಕೋದಕ್ಕಿಂತ ಕಳ್ಕೊತೀನಂತ ಭಯಪಟ್ಟೆ. ಅದಕ್ಕೆ ನಾನು ನಿನ್ನ ಪ್ರೀತಿ ಮಾಡೋ ವಿಷಯ ಹೇಳದೆ ಮುಚ್ಚಿಟ್ಟೆ. ಯಾರೋ ಕವಿ ಹೇಳಿದ ಮಾತು ನೆನಪಾಗ್ತಿದೆ ಕಣೆ. ಹುಡುಗಿರು ಹೇಳ್ದೇ ಎಲ್ಲವನ್ನೂ ಅರ್ಥ ಮಾಡ್ಕೋತಾರೆ ಅಂತ. ಆದರೆ ನಿಂಗೆ ಯಾಕೆ ನನ್ನ ಪ್ರೀತಿ ಅರ್ಥ ಆಗಲಿಲ್ಲ ಅಂತ ಗೊತ್ತಾಗಲಿಲ್ಲ. ಗೊತ್ತಾದರೂ ನಾನೇ ಹೇಳಿ ಅಂತ ಸುಮ್ಮನಾದೆ ಅಂತಲೂ ಗೊತ್ತಿಲ್ಲ. ನಿನ್ನಿಂದ ದೂರ ಹೋಗ್ತಿದ್ದೀನಿ, ತುಂಬ ದೂರ. ನಿನ್ನ ಕೈಗೆ ಸಿಗಲಾರ್ದಷ್ಟು ದೂರ. ಹಾಗಂತ ನೀ ಭಯಪಡಬೇಡ. ನಾ ಹುಡುಗರು ಫ್ರೆಂಡ್ನ ಲವ್ವರ್ ಆಗಿ ನೋಡ್ಬೋದು, ಆದರೆ ಅದೇ ಲವ್ ಮಾಡಿದ ಹುಡುಗಿನ ಫ್ರೆಂಡಾಗಿ ನೋಡೋಕ್ಕಾಗಲ್ಲ. ಕೊನೆಯದಾಗಿ ನನ್ನೊಂದು ಮಾತು ನಡೆಸಿಕೊಡು. ಇನ್ಯಾವತ್ತೂ ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನಾನು ಹುಡುಕೋ ಪ್ರಯತ್ನವೂ ಮಾಡಬೇಡ. ನೀನು ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ಎಲ್ಲರೂ ಹೇಗೆ ಇರು, ಖುಷಿಯಾಗಿರು. ಇಂತಿ ನಿನ್ನ ಗೆಳೆಯ ಆದಿ.